ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮನ್ನೈಖೇಳಿ ಪಟ್ಟಣ ಪಂಚಾಯತ್ ಘೋಷಣೆ, ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ, ವಿವಿಧ ಪುತ್ಥಳಿಗಳಿಗೆ ಮಾಲಾರ್ಪಣೆ. ಸಚಿವ ರಹೀಂ ಖಾನ್ ಹಾಗೂ ಡಾಕ್ಟರ್ ಬೆಲ್ದಾಳಿ ಅವರ ಸತತ ಪ್ರಯತ್ನದಿಂದ ಫಲ ಸಿಕ್ಕಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜ್ಕುಮಾರ್ ಅಗಸಿ. ಔರಾದ್ ತಾಲೂಕಿನ ಮುಧೋಳ ಗ್ರಾಮದಲ್ಲಿ ಜರುಗಿದ ಬಸವಜ್ಯೋತಿ ಕಾರ್ಯಕ್ರಮ. ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ರವೀಂದ್ರ ಸ್ವಾಮಿ ಅವರಿಂದ ಉದ್ಘಾಟನೆ. ವ್ಯಕ್ತಿ ಎಷ್ಟೇ ಸಂಪಾದನೆ ಮಾಡಿದರೂ ಮಕ್ಕಳಿಗೆ ಧರ್ಮ ಮಾರ್ಗದಲ್ಲಿ ನಡೆಸಬೇಕು, ನಾಗಯ್ಯ ಸ್ವಾಮಿ. ಮಹಿಳೆಯರ ಮೇಲಿನ ದೌರ್ಜನ್ಯ ನಿರ್ಮೂಲನೆ ಪ್ರಯುಕ್ತ ಎಫ್ಪಿಐ ವತಿಯಿಂದ ಜಾಗೃತಿ ಜಾಥಾ ಆಯೋಜನೆ. ಹೆಣ್ಣು ಭ್ರೂಣ ಹತ್ಯೆ ತಡೆಯಲು ಹಾಗೂ ಮಹಿಳೆಯರಿಗೆ ಗೌರವ ನೀಡಲು ಪ್ರಯತ್ನ ಮಾಡಲಾಗ್ತಾ ಇದೆ. ಶ್ರೀನಿವಾಸ್ ಬಿರಾದಾರ್ ಹೇಳಿಕೆ. ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ದಲಿತ ಸಂಘರ್ಷ ಸಮಿತಿ ಭೀಮವಾದ ಆಗ್ರಹ. ಅವರಿಗೆ ಅನ್ಯಾಯ ಆಗಬಾರದು, ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಿದ್ದಾರೆ ಎಂದು ಬೆಂಬಲ ಸೂಚಿಸಿದ ಸುನಿಲ್ ಸಂಗಮ್. ಸುದ್ದಿಗೋಷ್ಠಿಯಲ್ಲಿ ಹಲವರು ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಕರ್ನಾಟಕ ಸರ್ಕಾರ ಚಿಟಗುಪ್ಪ ತಾಲೂಕಿನ ಒಂದು ಮನ್ನೈಖೇಳಿ ಗ್ರಾಮ ಪಂಚಾಯತನ್ನು ಪಟ್ಟಣ ಪಂಚಾಯತ್ ಎಂದು ಘೋಷಿಸಿದ ಪ್ರಯುಕ್ತ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಮತ್ತು ಗ್ರಾಮಸ್ಥರ ವತಿಯಿಂದ ಸಂಭ್ರಮಾಚರಣೆ ನಡೆಸಲಾಯಿತು. ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತದಲ್ಲಿ ಪಟಾಕಿಯನ್ನು ಸಿಡಿಸಿ ಸಿಹಿ ಹಂಚಲಾಯಿತು. ಬಳಿಕ ಡಾಕ್ಟರ್ BR ಅಂಬೇಡ್ಕರ್, ವಿಶ್ವಗುರು ಬಸವಣ್ಣನವರ ಮೂರ್ತಿಗಳಿಗೆ ಮಾಲಾರ್ಪಣೆಯನ್ನು ಮಾಡಲಾಯಿತು. ಭಾರತ್ ಮಾತಾ ಕಿ ಜೈ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜಯವಾಗಲಿ, ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಎನ್ನುವಂಥ ಜಯಘೋಷಗಳು ಎಲ್ಲೆಡೆ ಮೊಳಗಿದವು. ಇದೇ ವೇಳೆ ಮಾತನಾಡಿರುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜ್ಕುಮಾರ್ ಅಗಸಿ ಅವರು ಕಳೆದ 2 ದಶಕಗಳಿಂದ ಪಟ್ಟಣ ಪಂಚಾಯತ್ಗಾಗಿ ಗ್ರಾಮ ಪಂಚಾಯತಿ ವತಿಯಿಂದ ಮನವಿ ಕೂಡ ಸಲ್ಲಿಸಲಾಗ್ತಾ ಇತ್ತು. ಕೊನೆಗೆ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳಿ ಅವರ ಒಂದು ಸತತ ಪ್ರಯತ್ನದಿಂದ ಹಾಗೂ ಸಚಿವ ರಹೀಂ ಖಾನ್ ಅವರ ಒಂದು ಪ್ರಯತ್ನದಿಂದ, ಅವರ ಒಂದು ಆಸಕ್ತಿಯಿಂದ ಪಟ್ಟಣ ಪಂಚಾಯತ್ ಆಗಿ ಕೊನೆಗೂ ಮನ್ನೈಖೇಳಿ ಮುಂಬಡ್ತಿ ಪಡ್ಕೊಳ್ತು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಸರ್ಕಾರಕ್ಕೆ ಗ್ರಾಮ ಪಂಚಾಯತ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಹೇಳಿದರು. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹಾಗೂ ಸಚಿವ ರಹೀಂ ಖಾನ್ ಅವರ ವಿಶೇಷ ಆಸಕ್ತಿಯಿಂದ ಮತ್ತು MLC ಭೀಮರಾವ್ ಪಾಟೀಲ್ರ ವಿಶೇಷ ಪ್ರಯತ್ನದಿಂದ ಇಂದು ಪಟ್ಟಣ ಪಂಚಾಯತ್ ಘೋಷಣೆಯಾಗಿದೆ ಎಂದು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪ್ರಸಕ್ತ ಸದಸ್ಯರಾಗಿರುವ ಸಂತೋಷ್ ಹಳ್ಳಿಕೇಡ್ ಹಾಗೂ ಫಾರೂಕ್ ಜಮಾದಾರ್ ಕೂಡ ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸೈಯದ್ ಖದೀರ್ ಪಾಷಾ, ಜಾವೀದ್ ಪೀರ್ ಸಾಬ್ ವಾಲೆ, ವೀರ್ ಸಂಗಪ್ಪ ಪವಾಡಿ, ಭೀಮಶೆಟ್ಟಿ ಹಸರಗುಂಡಿಗಿ, ರಾಜ್ಕುಮಾರ್ ರಾಯಗೊಂಡ, ಮಾಜಿ ಸದಸ್ಯರಾದ ಪಂಚಾಯತ್ನ ಒಂದು ಸ್ವಾಮಿಯವರು, ಸುಭಾಷ್ ಅಲ್ಲಾರೆಡ್ಡಿಯವರು, ಡಾಕ್ಟರ್ ರಫೀಕ್ ಅವರು, ಮುಖಂಡರಾದ ಯೂಸುಫ್ ಅಲಿ ಜಮಾದಾರ್, ಆಮೇಲೆ ಸೈಯದ್ ಅಬೀದ್ ಅಲಿ ಹವಾಲ್ದಾರ್, ಬಸವರಾಜ್ ಮಾರುತಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಟ್ಟಣ ಪಂಚಾಯತ್ ಆಗಿದೆ. ನಮ್ಮ ಶಾಸಕರಾದ ಶೈಲೇಂದ್ರ ಅವರಿಗೆ ನಮ್ಮ ಮನ್ನೈಖೇಳಿ ವತಿಯಿಂದ ತುಂಬ ಇದು ಅವರಿಗೆ ಧನ್ಯವಾದವನ್ನು ಹೇಳ್ತೀವಿ. ಈ ಗ್ರಾಮ ಪಂಚಾಯತ್ ಮೇಲೆ ಪಟ್ಟಣ ಪಂಚಾಯತ್ ಆಗಿ ನಮ್ಮ ಮನ್ನೈಖೇಳಿಯನ್ನು ಇದು ಮಾಡಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರಿಗೆ ಹಾಗೂ ರಹೀಂ ಖಾನ್ ಅವರಿಗೆ ತುಂಬ ಧನ್ಯವಾದವನ್ನು ಹೇಳ್ತೀವಿ. ಇವತ್ತು ಭಾಳ ಖುಷಿ ಆಗ್ತಾ ಇದೆ. ಮನ್ನೈಖೇಳಿ ಗ್ರಾಮದಲ್ಲಿ ನಮ್ಮದು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಅವರು ಸತತ ಪ್ರಯತ್ನದಿಂದ ನಮ್ಮ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸನ್ಮಾನಿತ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರ ಸತತ ಪ್ರಯತ್ನದಿಂದವಾಗಿ ನಮ್ಮದು ನಿಯೋಗ ಬೆಳಗಾವಿ ಅಧಿವೇಶನದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಸುಮಾರು ಸಾರಿ ನಾವು ನಮ್ಮ ಜಿಲ್ಲೆಯ ಮಂತ್ರಿಗಳಾದ ಮಾನ್ಯ ರಹೀಂ ಖಾನ್ ಅವರಿಗೆ ಮತ್ತು ನಮ್ಮದು ವಿಧಾನ ಪರಿಷತ್ रहीम खान साहब से फाइट कर अपने जिम्मेदारी से काम कर क्या मालूम है वो ग्राम पंचायत बनाए हैं मनाईखेली और कमठाना बदल में क्या है मालूम है वो डिस्कस करके क्या है मालूम मनाईखेली 21 नंबर है, 21 नंबर में क्या मालूम है और जरूरी है मतलब वो बनाए हैं और उनको शुक्रिया अदा करते हैं। साथ ही साथ भीमराव पाटिल MLC वो भी क्या है मालूम है मनाईखेली और कमठाने के लिए फाइट करे हैं, उनका भी शुक्रिया अदा करते हैं।
ವಚನ ಜೀವನ ಪ್ರವಚನದ ಸಮಾರೋಪ ಸಮಾರಂಭದ ಪ್ರಯುಕ್ತ ಔರಾ ತಾಲೂಕಿನ ಮುಧೋಳ ಗ್ರಾಮದ ಅನುಭವ ಮಂಟಪದಲ್ಲಿ ಶರಣ ನಾಗಯ್ಯ ಸ್ವಾಮಿ ಅವರ ವತಿಯಿಂದ 201ನೇ ಮಾಸಿಕ ಬಸವ ಜ್ಯೋತಿ ಕಾರ್ಯಕ್ರಮ, ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ, ಬಸವಗಂಗಾ ಡ್ರಿಂಕಿಂಗ್ ವಾಟರ್ನ ಒಂದು 6ನೇ ವಾರ್ಷಿಕೋತ್ಸವ ಹಾಗೂ ನಾಗಯ್ಯ ಸ್ವಾಮಿಯವರ 55ನೇ ಒಂದು ಜನ್ಮದಿನದ ಪ್ರಯುಕ್ತವಾಗಿ ವಿವಿಧ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ಮಾತಾಡ್ತಾ, ನಾಗಯ್ಯ ಸ್ವಾಮಿಯವರು ಈ ಒಂದು ಭಾಗದಲ್ಲಿ ಒಂದು ಧರ್ಮ ಮಾರ್ಗದಲ್ಲಿ ನಡೆದು ಒಳ್ಳೆಯ ರೀತಿಯಿಂದ ಕಾಯಕವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸತ್ಯಶುದ್ಧ ಕಾಯಕದೊಂದಿಗೆ ಧರ್ಮ ಪ್ರಚಾರ, ಬಸವತತ್ವ ಪ್ರಚಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಒಂದು ಜನ್ಮದಿನದ ಪ್ರಯುಕ್ತವಾಗಿ ವಿವಿಧ ಒಂದು ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಸಾಧಕರಿಗೆ ಸನ್ಮಾನಗೈದಿದ್ದು ಇದೊಂದು ನಿಜಕ್ಕೂ ಕೂಡ ಮಾದರಿ ಕಾರ್ಯ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ನಾಗಯ್ಯ ಸ್ವಾಮಿಯವರು ಸತ್ಯ ಶುದ್ಧ ಕಾಯಕದಿಂದ ಹಣ ಸಂಪಾದಿಸಿ ಧರ್ಮ ಮಾರ್ಗದಲ್ಲಿ ನಡಿಬೇಕು, ಜೊತೆಗೆ ತಮ್ಮ ಮಕ್ಕಳನ್ನು ಕೂಡ ಧರ್ಮ ಮಾರ್ಗದಲ್ಲಿ ಮತ್ತು ಆಧ್ಯಾತ್ಮಿಕದ ಕಡೆಗೆ ತರಬೇಕೆಂದು ಅವರು ತಿಳಿಸಿದರು. ಪ್ರತಿದಿನ ಮಕ್ಕಳಿಗೆ ವಚನ ಪಠಣ ಮಾಡಿಸ್ತಾ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ನೀಡಬೇಕು ಎಂದು ತಿಳಿಸಿದರು. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ 11 ಜನ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಪ್ರಭುದೇವ್ ಸ್ವಾಮೀಜಿ ಲಿಂಗಾಯತ ಮಹಾಮಠ ಬೀದರ್ ಅವರು ವಹಿಸಿದರು. ವೇದಿಕೆ ಮೇಲೆ ಡಾಕ್ಟರ್ ಶಿವಲಿಂಗ್ ಹೆಡೆ, ಡಾಕ್ಟರ್ ಸಂಜುಕುಮಾರ್ ಜುಮ್ಮಾ, ಹಾವುಗಿರಾವ್ ಶೆಂಬೆಳ್ಳಿ, ಆಮೇಲೆ ಪ್ರಕಾಶ್ ದೇಶ್ಮುಖ್, ಗುರುಪಾದ ಸ್ವಾಮಿ, ರಾಜಶೇಖರ ಅಜ್ಜ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಪೂಜ್ಯ ಪ್ರಭುದೇವಿ ಮಹಾಸ್ವಾಮೀಜಿ ಪೂಜ್ಯರನ್ನು ನೆನೆಸಿ ಪಾದಕ್ಕೆ ನೆನೆಸಿ ಇವತ್ತಿನ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ನಾಗಯ್ಯ ಸ್ವಾಮಿ ಮತ್ತು ದಂಪತಿಗಳು ಅವರು ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಜೀವನವೇ ವಚನ ಮತ್ತು ಬಸವಗಂಗಾ ಪ್ಯಾಕೇಜ್ ಟೂರಿನ ಕಾರ್ಯಕ್ರಮ, ಇನ್ನೂ ಹಲವು ಕಾರ್ಯಕ್ರಮಗಳನ್ನು ತಮ್ಮ ಜೀವನದಲ್ಲಿ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅಂಥ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲ ವೇದಿಕೆ ಮಾಡಿದಂಥ ಎಲ್ಲ ಹಿರಿಯರಿಗೆ ಒಟ್ಟಾರು ಒಂದೇ ಮಾತಿನಲ್ಲಿ ಪೂಜ್ಯರಲ್ಲಿ ಹಿರಿಯರಲ್ಲಿ ಸ್ವಾಗತನ ಹೇಳುತ್ತಾ, ಬಂಧುಗಳೇ, ಮುಧೋಳ ಗ್ರಾಮ ಅಂದರೆ ಏನೋ ವಿಶೇಷವಾಗಿ ನನ್ನ ಗ್ರಾಮ ಅಂತಲೇ ಒಂದು ಪ್ರೀತಿ, ನಂಬಿಕೆ, ವಿಶ್ವಾಸ ಇದೆ. ಹಾಗಾಗಿ ನಾನು ನಿನ್ನೆ ದಿಲ್ಲಿಯಿಂದ ಬಂದರೂ ಕೂಡ ಗುರುಗಳು ಹೇಳಿದ್ರು ಇವತ್ತಿನ ದಿವಸ ನೀವು ಇಲ್ಲಿ ಬರೆಯಬೇಕಂತ ನೀವು ಮೆಸೇಜ್ ಹಾಕಿದ್ರಿ ಮುಖ್ಯ ಉದ್ಘಾಟಕ ಅಂತ ಹೇಳಿ ಅಂದಾಗ, ಇವತ್ತ 3-4 ಈ ಸಂಜೆ ಟೈಮಲ್ಲಿ ವಿಶೇಷ ಮದುವೆಗಳದಾವ. ಅದರಲ್ಲಿ ನಿಮ್ಮೂರು ಕೂಡ ಒಂದು ಮದುವೆ ಕಾರ್ಯಕ್ರಮ ಇದೆ. ನನಗೆ ಸಮಯದ ಅಭಾವ ಇದೆ, ಹೋಗಬೇಕಾಗಿದೆ. ಇನ್ನೂ ಬಹಳಷ್ಟು ಜನರು ವೇದಿಕೆ ಮೇಲೆ ತಮ್ಮ ವಿಚಾರಗಳನ್ನು ಹಂಚ್ಕೋತಾರ, ಮಾತನಾಡ್ತಾರ. ಹಾಗೆ ತಮ್ಮೆಲ್ಲರಲ್ಲಿ ಕ್ಷಮೆ ಕೇಳಿ ನನಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಒಂದು ನಾಗಯ್ಯ ಸ್ವಾಮಿಯವರಿಗೆ ನನ್ನ ಏಕ್ತಾ ಫೌಂಡೇಶನ್ ವತಿಯಿಂದ ನನ್ನ ವತಿಯಿಂದ ಮಾಲಾರ್ಪಣವನ್ನು ಮಾಡಿ ಶಾಲು ಹಚ್ಚಿ ಹೋಗ್ತೀನಿ ಅಂತ ಹೇಳಿ ನನಗೆ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು. ಧನ್ಯವಾದ. ಆಧ್ಯಾತ್ಮಿಕ ಜೀವನವನ್ನು ಯಾಕೆ ಆಯ್ಕೆ ಮಾಡಿಕೊಳ್ಬೇಕು ನನಗೆ ಅನಿಸ್ತಾ ಇದೆ. ಸುಮಾರು ವರ್ಷಗಳಿಂದ ನಾನು 7ನೇ ಕ್ಲಾಸಿನಿಂದ ನಾನು ವ್ಯಾಪಾರವನ್ನು ಮಾಡ್ತೀನಿ. ಒಂದು ರೀತಿಯಲ್ಲಿ ವ್ಯಾಪಾರದ ಅನುಭವ ನಮಗೆ ಎಷ್ಟೇ ಬಂದರೂ ಕೂಡ ಅದರಲ್ಲಿ ಸರಿಯಾದ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ನನ್ನ ಅನುಭವದ ಮಾತು. ಯಾವತ್ತೂ ನಾವು ಸತ್ಸಂಗದಲ್ಲಿ ಗುರು ಹಿರಿಯರಲ್ಲಿ ಭಾಗವಹಿಸುವ ಒಂದು ನಿರ್ಣಯವಾಗಲಿ ಅಥವಾ ಒಂದು ಒಳ್ಳೆಯ ಗುಣವಾಗಲಿ ನಾವು ಕಲಿತ್ಕೊಳ್ಬೇಕು. ಇದು ಕಲಿಸಿದರೆ ಬರ್ತಕ್ಕಂಥದ್ದಲ್ಲ, ತಾನಾಗಿಯೇ ಕಲಿತ್ಕೊಳ್ಬೇಕು. ಎಂ ವಿಶ್ವೇಶ್ವರಯ್ಯನ ಮಾತನ್ನು ಹೇಳ್ತಾರೆ. ಯಾವ ರೀತಿ ಅಂದರೆ, ನಾವು ಜೀವಿಸುವುದಕ್ಕಾಗಿ ಸಂಪಾದನೆ ಮಾಡಬೇಕು, ನಾವು ಜೀವಿಸುವುದಕ್ಕಾಗಿ ಸಂಪಾದನೆ ಮಾಡಬೇಕು, ಹೊರತು ಜೀವನವೇ ಸಂಪಾದನೆಗೆ ಅಲ್ಲ ಅಂತಕ್ಕಂಥ ಮಾತು ಸಾಧ್ಯ ಇದೆ. ಅದು ಚೆನ್ನಾಗಿ ನಾನು ಅನ್ನಪೂರ್ಣಕ ತಾಯಿಯವರಿಂದ ಅರ್ಥ ಮಾಡ್ಕೊಂಡಿದ್ದೀನಿ. ಗುರುಗಳ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಸಂಸಾರದಲ್ಲಿ ಸತ್ಯತೆ ಅಂತಕ್ಕಂಥ ಬುಕ್ಕನ್ನು ಅವರು ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಸಂಸಾರದಲ್ಲಿ ತಮಗೆ ಸತ್ಯತೆ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅಪ್ಪೋರಿನೂ ಸಾಧ್ಯ ಇಲ್ಲ, ಅದು ನೀವು ಮಾಡ್ತೀರಿ ಅಂತ ಅವ್ರು ಹೇಳ್ತಾರೆ. ಇದು ಒಂದು ಜ್ಞಾನ ದಾಸೋಹ
ಅಕ್ಷರ ದಾಸೋಹ ಮತ್ತು ಅನ್ನದಾಸೋಹ ಇಂಥ ಕಾರ್ಯಕ್ರಮಗಳಿಗೆ ಕೈ ಜೋಡಿಸತಕ್ಕಂಥ ತಾವೆಲ್ಲರೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಜಕ್ಕೂ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಕಾರ್ಯಕ್ರಮಕ್ಕೆ ಕಡಿಮೆ ಜನ ಹೆಚ್ಚು ಜನ ಅಂತ ನಾವು ಹೇಳೋದು ಬೇಡ. ಎಷ್ಟೇ ಇರಲಿ, ನನ್ನ ಉದ್ದೇಶ ಒಂದೇ, ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಬೇಕು, ಕಾರ್ಯಕ್ರಮ ಒಂದು ಫಲಿತಾಂಶ ಚೆನ್ನಾಗಿ ಬರಬೇಕು. ಅವರು ಬಂದಿಲ್ಲ ಇವರು ಬಂದಿಲ್ಲ ಬೇರೆಯವರಿಗೆ ನೋಡೋದು ಬೇಡ. ನೀವು ಬಂದಾಗ ಆ ಕಾರ್ಯಕ್ರಮದ ಸವಿಯನ್ನು ಸೇವಿಸಿ ಅದನ್ನು ಬೇರೆಯವ್ರ ಜೊತೆ ಹಂಚ್ಕೊಂಡು ಇಲ್ಲಿಂದ ಮತ್ತೊಬ್ಬರಿಗೆ ಹೋಗಿ ಅವರಿಗೆ ಸಂಸ್ಕಾರಕ್ಕೆ ಎಳೆ ತರುವ ಕೆಲಸವನ್ನು ನೀವು ಮಾಡಬೇಕಾಗಿದೆ. ಇವತ್ತು ನಾವು ನೋಡ್ತಿದ್ದೆ ಸಂಸ್ಕಾರ, ಧರ್ಮ ಮತ್ತು ದುಡ್ಡು, ರಿಲಿಜನ್ ಆ್ಯಂಡ್ ಮನಿ, ರಿಲಿಜನ್ ಆ್ಯಂಡ್ ಮನಿ ದೇರ್ ಆರ್ ಬೋತ್ ಮೆಡಿಸನ್. ಇವೆರಡೂ ಮೆಡಿಸನೇ ಮನುಷ್ಯನ ಶರೀರ. ಮನಿ ಮತ್ತು ಧರ್ಮ, ದುಡ್ಡು ಮತ್ತು ಧರ್ಮ ಇವೆರಡೂ ನಮಗೇನದ ಶರೀರಕ್ಕಂದ್ರೆ ಮೆಡಿಸನ್. ಹ್ಯಾಂಗೆ ಉಪಯೋಗ ಮಾಡ್ಬೇಕಂದಾಗ ಧರ್ಮ ನಾವು ಒಳಗಡೆ ಇಳಿಸ್ಕೊಳ್ಬೇಕಾಗ್ತದೆ, ಅದು ಮೆಡಿಸನ್ ನಮ್ಗೆ ಒಳಗಡೆ ಹೋಗ್ಬೇಕಾಗ್ತದೆ, ಆವಾಗ ನಮ್ಮ ರೋಗ ಗುಣಮುಖವಾಗ್ತದೆ. ಅದೇ ರೀತಿ ದುಡ್ಡು ಅಂದ್ರೆ ಏನು? ಕ್ರೀಮ್ ಇದ್ದಾಗ. ಕ್ರೀಮ್ ಅಂದ್ರೆ ಜಂಡು ಬಾಂಬದ ಸಪೋರ್ಟ್. ಜಂಡು ಬಾಂಬನ್ನು ನೀವು ಒಳಗೆ ತಗೊಳಕ್ಕೆ ಬರಲ್ಲ, ಅದು ಚರ್ಮಕ್ಕನೇ ಹಚ್ಬೇಕಾಗ್ತದೆ ಹೊರಗಡೆ. ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ಮೇಲಿನ ದೌರ್ಜನ್ಯ ತಡೆಗಟ್ಟುವಿಕೆ ಕುರಿತು ಇಂದು ಜಾಗೃತಿ ಜಾಥಾವನ್ನು ಆಯೋಜನೆ ಮಾಡಲಾಗಿತ್ತು. ನಗರದ ಸಂಸ್ಥೆಯಿಂದ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತದವರೆಗೆ ವಿವಿಧ ಕಾಲೇಜಿನ ಶಾಲಾ ಕಾಲೇಜಿನ ಮಕ್ಕಳು ಹಾಗೂ ಆ ಒಂದು FPAIನ ಸಿಬ್ಬಂದಿ ವರ್ಗದವರು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡು ಮಹಿಳೆಯರ ಒಂದು ಮೇಲಿನ ದೌರ್ಜನ್ಯ ತಡೆಗಟ್ಟಬೇಕು ಮತ್ತು ಮಹಿಳೆಯರಿಗೆ ಸಮಾಜದಲ್ಲಿ ಗೌರವ ಸಿಗಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆ ಒಂದು ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದರು. ಸ್ವತಃ ಸಂಸ್ಥೆಯ ವೈದ್ಯರು ಹಾಗೂ ಶಾಲಾ ಕಾಲೇಜಿನ ಒಂದು ಮಕ್ಕಳು ಜಯಘೋಷಗಳೊಂದಿಗೆ ಜಾಗೃತಿ ಜಾಥಾವನ್ನು ನಡೆಸಿದರು. ಇದೇ ಸಂದರ್ಭದಲ್ಲಿ FPAIನ ಶ್ರೀನಿವಾಸ್ ಬಿರಾದರ್ ಅವರು ಈ ಸಂದರ್ಭದಲ್ಲಿ ಮಾತಾಡ್ತಾ ಮಹಿಳೆಯರಿಗೆ ಸಮಾನ ಗೌರವವನ್ನು ಸಮಾಜದಲ್ಲಿ ನೀಡಬೇಕು, ಹೆಣ್ಣು ಭ್ರೂಣ ಹತ್ಯೆ ತಡೆಗಟ್ಟಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ FPAI ಸಂಸ್ಥೆ ಏನಿದೆ ಹಲವು ದಶಕಗಳಿಂದ ಮಹಿಳೆಯರ ಕುರಿತು ವಿವಿಧ ಜಾಗೃತಿ ಜಾಥಾಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಬರ್ತಾ ಇದೆ. ಒಂದು ಮಹಿಳೆಯರಿಗೆ ಒಂದು ತರಬೇತಿಯನ್ನು ಕೊಡಲಾಗ್ತಾ ಇದೆ. ಅವರು ಯಾವ ರೀತಿಯಾಗಿ ಬದುಕಬೇಕು, ಅವರು ಯಾವ ರೀತಿಯಾಗಿ ದೌರ್ಜನ್ಯಗಳನ್ನು ಎದುರಿಸಬೇಕು, ಅವ್ರು ಯಾವ ರೀತಿಯಾಗಿ ಧೈರ್ಯದಿಂದ ಬದುಕಬೇಕು, ಅವ್ರ ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ಯಾವ ರೀತಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನುವ ಕುರಿತು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬರ್ತಾನೆ ಇದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಮಹಿಳೆಯರ ಒಂದು ದೌರ್ಜನ್ಯ ಮಾಡದಂತೆ ತಡೆಗಟ್ಟಬೇಕು, ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಜಾಥಾ ಹಮ್ಮಿಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಬಿರಾದರ್ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ FPAIನ ಎಲ್ಲ ಸಿಬ್ಬಂದಿ ವರ್ಗದವರು, ಮಹಿಳಾ ವೈದ್ಯರು ಹಾಗೂ ಪನ್ನಲಾಲ್ ಹಿರೇಲಾಲ್ ಸೇರಿದಂತೆ ಇನ್ನೂ ಅನೇಕ ಕಾಲೇಜಿನ ವಿದ್ಯಾರ್ಥಿನಿಯರು ಈ ಒಂದು ಜಾಗೃತಿ ಜಾಥಾದಲ್ಲಿ ಪಾಲ್ಗೊಂಡು ಜಯಘೋಷಗಳನ್ನು ಕೂಗುತ್ತಾ ಹೆಜ್ಜೆ ಹಾಕಿದರು. ಈ FPI ಬೀದರ್ ಬ್ರಾಂಚ್ನ ವೈಸ್ ಪ್ರೆಸಿಡೆಂಟ್ ಆಗಿದ್ದೇನೆ. ಇವತ್ತಿನ ದಿನ ನಾವು FPI ಬ್ರಾಂಚ್ ವತಿಯಿಂದ ಮಹಿಳೆಯರ ಮೇಲಿನ ದೌರ್ಜನ್ಯ ನಿರ್ಮೂಲನೆಗೋಸ್ಕರ ಈ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಇದರಿಂದ ಜನರಲ್ಲಿ ಒಂದು ಅವೇರ್ನೆಸ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಒಂದು ನಮ್ಮ ಅಭಿಪ್ರಾಯ. ಸೊ ಇದು ನಮ್ಮ 75ನೇ ವರ್ಷದ FPI ಫ್ಯಾಮಿಲಿ ಪ್ಲಾನಿಂಗ್. ಸ್ವಲ್ಪ ಕಟ್ ಮಾಡಿ ಅಷ್ಟೇ, ಅದು ಅಷ್ಟು ಕಟ್ ಮಾಡಿಬಿಡಿ. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಬೀದರ್ ಶಾಖಾ ವ್ಯವಸ್ಥಾಪಕನಾಗಿದ್ದು, ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ದೇಶಾದ್ಯಂತ 75 ವರ್ಷಗಳಿಂದ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇದೆ. ಸ್ಪೆಷಲ್ ಆಗಿ ಕುಟುಂಬ ಯೋಜನೆ ಮತ್ತು ಅಡೋಲೆಸೆಂಟ್ ಹೆಲ್ತ್, ಹದಿಹರೆಯದ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ. ಇತ್ತೀಚೆಗೆ ಮಹಿಳೆಯರ ಮೇಲೆ ಆಗ್ತಕ್ಕಂತಹ ದೌರ್ಜನ್ಯಗಳನ್ನು ವಿರೋಧಿ ಮಾಡಬೇಕು ಅಂಥೇಳಿ ಅಂತಾರಾಷ್ಟ್ರೀಯ ಮಹಿಳಾ ದೌರ್ಜನ್ಯ ವಿರೋಧಿ ದಿನ ಅಂಗವಾಗಿ ಇವತ್ತು ನಾವು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಜಾಥಾ ಕಾರ್ಯಕ್ರಮದ ಉದ್ದೇಶ ಎಲ್ಲ ಜನಕ್ಕೆ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನಕ್ಕೆ ಮಹಿಳೆಯರ ಮೇಲೆ ಆಗ್ತಕ್ಕಂತಹ ದೌರ್ಜನ್ಯಗಳು, ಲಿಂಗ ಅಸಮಾನತೆಗಳನ್ನು ಹೋಗಲಾಡಿಸಲಾಗಿದೆ. ಎಲ್ಲ ಜನರಿಗೆ ನಾವು ಇದರ ಬಗ್ಗೆ ಅವೇರ್ನೆಸ್ಗಳನ್ನು ಕೊಟ್ಟು ಅದರ ಬಗ್ಗೆ ಅರಿವನ್ನು ಮೂಡಿಸಿ ಇದು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗದಂತೆ ತಡೆಗಟ್ಟದಂತೆ ನಮ್ಮ ಉದ್ದೇಶ ಆಗಿದೆ. ಎಲ್ಲರೂ ಅವರಿಗೆ ಅವಶ್ಯಕತೆ ಅಂತಂದರೆ ವೈದ್ಯಕೀಯ ಮತ್ತು ಕಾನೂನಿನ ಸಪೋರ್ಟನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಮೆಸೇಜನ್ನು ಕೊಡ್ತಾ ಈ ಒಂದು ಜಾಥಾ
ಜಾಥಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ನಂತರ ಸ್ಟೇಜ್ ಪ್ರೋಗ್ರಾಮ್ ಇದೆ ಮತ್ತು ಬೇರೆ ಬೇರೆ ಕಡೆ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ತಮ್ಮೆಲ್ಲರಿಗೂ ಕೂಡ ಇಂಥ ಒಂದು ಇತ್ತೀಚೆಗೆ ಆಗ್ತಕ್ಕಂಥ ಮಹಿಳಾ ದೌರ್ಜನ್ಯವನ್ನು ತಡೆಗಟ್ಟಲಿಕ್ಕೆ ತಮ್ಮೆಲ್ಲರೂ ಇದಕ್ಕೆ ಸಹಕಾರ ನೀಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ನಗರದ ಒಂದು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತು ಸಮಿತಿಯ ಭೀಮವಾದ ಶಾಖೆಯ ಜಿಲ್ಲಾ ಸಂಚಾಲಕರಾಗಿರುವಂಥ ಸುನೀಲ್ ಸಂಗಮ್ ಅವರು ಮಾತನಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಪಕ್ಷದಲ್ಲಿ ಅನ್ಯಾಯ ಆಗದಂತೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡ್ತಾರೆ. ಡಿ.ಕೆ. ಅವರು ಸ್ವತಃ ಸಂಘಟನೆ ಬಲದಿಂದ ರಾಜಕೀಯದಲ್ಲಿ ಬೆಳೆದಿದ್ದಾರೆ. ಅವರು ಯಾವುದೇ ಒಂದು ಚುನಾವಣೆ ಯಾವುದೇ ರಾಜ್ಯದಲ್ಲಿರಲಿ ಅವರಿಗೆ ಉಸ್ತುವಾರಿ ಕೊಟ್ಟಾಗ ಸಾಕಷ್ಟು ತನುಮನ ಧನದಿಂದ ಸಹಕಾರವನ್ನು ಕೊಟ್ಟು ಸಾಕಷ್ಟು ದುಡಿದು ತೆಲಂಗಾಣದಲ್ಲಿ, ಮಹಾರಾಷ್ಟ್ರದಲ್ಲಿ, ವಿವಿಧ ರಾಜ್ಯಗಳಲ್ಲಿ ಅವರು ಒಳ್ಳೆ ರೀತಿಯಿಂದ ಚುನಾವಣೆಯನ್ನು ಎದುರಿಸಿರ್ತಕ್ಕಂಥ ಒಂದು ಅನುಭವ ಅವರಿಗಿದೆ. ಹಾಗಾಗಿ ಅವರಿಗೆ ನಮ್ಮ ಒಂದು ಸಂಘಟನೆಯ ಸಂಪೂರ್ಣ ಬೆಂಬಲ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಮಾಡಬಾರ್ದು. ಈಗ ಮಾಧ್ಯಮಗಳಲ್ಲಿ ಏನು ಗೊಂದಲ ಕಂಡು ಬರ್ತಾ ಇದೆ, ಈ ಗೊಂದಲಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡಲೇ ತೆರೆ ಎಳಿಬೇಕು. ಒಂದು ಸಮಾಜದಲ್ಲಿ ಕಾಂಗ್ರೆಸ್ ಪಕ್ಷದ ಕುರಿತು ಒಂದು ಕೆಟ್ಟ ಸಮಾಜ ಒಂದು ಮೆಸೇಜನ್ನು ಹೋಗಲಾರ್ದಂತೆ ತಕ್ಷಣವೇ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಅವರು ಮಾಡ್ತಾರೆ. ಇದೇ ವೇಳೆ ತುಕಾರಾಮ್ ತಾಳ್ಮಡಿಗಿ, ತುಕಾರಾಮ್ ಮಹಾರಾಜ್ ಅವರು, ಆಮೇಲೆ ರಾಜ್ಕುಮಾರ್ ಸಾಗರ್ ಸೇರಿದಂತೆ ಇನ್ನು ಹಲವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸರ್, ಇವತ್ತಿನ ದಿವಸ ಪತ್ರಿಕೆ ಮುಖಾಂತರ ನಮ್ಮ ಸಂಘಟನೆ ವತಿಯಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಅವರು ಪಕ್ಷದಲ್ಲಿ ನಿಷ್ಠವಾಗಿ ದುಡಿದಿದ್ದಾರೆ ಮತ್ತು ಭಾಳ ಕಷ್ಟದ ಕಾಲದಲ್ಲಿ ಅವರು ಒಂದು ಪಕ್ಷಕ್ಕೆ ಜಯ ತಂದು ಕೊಟ್ಟವರಾಗಿರ್ತಾರೆ. ನಾನು ಮೂಲತಃ ಕಾಂಗ್ರೆಸ್ದವರು, ನಮ್ಮ ತಂದೆಯಿಂದ ನಾನು ಕಾಂಗ್ರೆಸ್ನಲ್ಲಿ ಇದ್ದವರು ಹಾಗೂ ಇತ್ತೀಚೆಗೆ ನಾನು ದಲಿತ ಸಂಘಟನೆಯಲ್ಲಿ ಸೇರಿಕೊಂಡಿದ್ದೇನೆ. ಅದಕ್ಕೋಸ್ಕರ ಇವರ ಏನು ಒಳ ಒಪ್ಪಂದ ಇದೆ ಅದನ್ನು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ CM ಸ್ಥಾನ ಕೊಡಬೇಕಂತೇಳಿ ನಮ್ಮ ದಲಿತ ಸಂಘಟನೆ ವತಿಯಿಂದ ನಾನು ಕೇಳಿಕೊಳ್ತೀನಿ. ಇಲ್ಲ, ಅವರು ಒಳ ಒಪ್ಪಂದ ಆಗಿದೆ ಅಂತೇಳಿ ಮಾಧ್ಯಮವರಿಂದ ನಾವು ಕೇಳ್ಕೊಂಡಿದ್ದೀವಿ ಸರ್. ಡಿ.ಕೆ. ಶಿವಕುಮಾರ್ದು ಮತ್ತು ಸಿದ್ದರಾಮಯ್ಯ ಅವ್ರದ್ದು 50-50 ಆಗ್ತದೆ ಅಂತೇಳಿ ನಮಗೆ ಮಾಧ್ಯಮ ಮುಖಾಂತರ ಗೊತ್ತಿದೆ. ಅವರಂತೂ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಅಂತ ಬಹಳಷ್ಟು ಶಾಸಕರು ಹೇಳ್ತಾರೆ ಆಲ್ರೆಡಿ. ಹೌದು ಸರ್. ಅದಕ್ಕೆ ಆಲ್ರೆಡಿ 2 ದಿವಸ ಕೆಳಗೆ ಏನದಂದ್ರೆ ಈ ಶೋಷಿತ ವರ್ಗಗಳ ಒಕ್ಕೂಟ ಆಮೇಲೆ ಹಿಂದುಳಿದ ವರ್ಗಗಳ ಒಕ್ಕೂಟ ಎರಡೂ ಸೇರಿ ಹೌದು ಪತ್ರಿಕಾಗೋಷ್ಠಿ ಮಾಡಿ ಸಿದ್ದರಾಮಯ್ಯರಿಗೆ ಯಾವುದೇ ಕಾರಣಕ್ಕಾಗಿ ಏನಂತಂದ್ರೆ ನೀವು ಮುಖ್ಯಮಂತ್ರಿ ಸ್ಥಾನ ಇರಿದ್ರಿ ಅಂತ ಇಡೀ ರಾಜ್ಯದಲ್ಲಿ ಬಹಳ ಉಗ್ರ ಹೋರಾಟ ಇತ್ತು ಅಂತ ಹೇಳ್ಯಾರ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಂತ್ರಿ? ಇಲ್ಲ, ಉಗ್ರ ಹೋರಾಟ ಆಗ್ತದೆ ಅಂತ ಹೇಳಾಗ ಮೊದಲು ಒಪ್ಪಂದ ಮಾಡಿಕೊಂಡಾಗ ಇವರು ರಾಜ್ಯಾಧ್ಯಕ್ಷರಿದ್ದಾಗ ಇವರು ಒಂದು ಶ್ರಮದಿಂದ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂತು. ಇವರು ಏನೋ ಒಂದು ಇದರಿಂದ ಸಿದ್ದರಾಮಯ್ಯ ಮಾಡಿದ್ರು. ಆ ಉದ್ದೇಶದಿಂದ ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಡಬೇಕಂತೇಳಿ ನಮ್ಮ ಉದ್ದೇಶ. ಒಂದು ವೇಳೆ ಈಗ ಅವರು ಸಿದ್ದರಾಮಯ್ಯ ಮುಂದುವರ್ಸಂತ ಇವರಿಗೆಲ್ಲ ಸಾಕಷ್ಟು ಶಾಸಕರು ಒಲಿತಾರಂತ ಅಂತೀರಿ ನಿಮ್ಮ ಪ್ರಕಾರ? ಇವರಿಗೆ ಇವ್ರ ಅಧ್ಯಕ್ಷತೆಯಲ್ಲೇ ಅಷ್ಟೊಂದು ಎಲ್ಲ ಶಾಸಕರು ಗೆದ್ದು ಬಂದಿದ್ದಾರಲ್ಲ ಸರ್. ಇವರು ಒಬ್ಬರದೇ ಪರಿಶ್ರಮ ಅಂತ ಹೆಂಗಂತೀರಿ? ಹಂಗಂದಾಗ ಹಿಂದೆಗೆಲ್ಲ ಅಧ್ಯಕ್ಷ ಆದವರೆಲ್ಲ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಇವರಿಗೂ ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಅಂಬೋದು ನಿಮ್ಮ ಮಾಧ್ಯಮ. ಆವಾಗ ಸಂಖ್ಯಾಬಲ ಕೇಳಿದ್ರು, ಸಂಖ್ಯಾಬಲದಾಗ ಸ್ವಲ್ಪ ಹಿನ್ನಡೆ ಆಯಿತು. ಇವಾಗ ಇನ್ನೂ ಸಂಖ್ಯಾಬಲ ಅದ್ರ ಬಗ್ಗೆ ಏನೂ ಕೇಳಿಲ್ಲ. 50-50 ಆಗ್ಯದ ಅಂತ ಹೇಳಿದ್ರು, ಅದಕ್ಕೋಸ್ಕರ ಕುಡಿದ್ರು ಅಂತ ನಮ್ಮ ಉದ್ದೇಶ. ಈಗ ಡಿ.ಕೆ. ಅವರಲ್ಲಿ ಎಷ್ಟು ಶಾಸಕರ ಸಂಖ್ಯಾಬಲ ಅದ ಅಂತ ಇದೆ ಸರ್.
ಆ ಸಂಖ್ಯೆ ಬಲ ತೋರ್ಸಂದಾಗ ಅವ್ರು ತೋರಿಸ್ತಾರೆ. ಇವ್ರು ತೋರ್ಸಕ್ಕೆ ಬಿಡ್ತಾ ಇಲ್ಲಲ್ಲ. ಅದೇ ದಿಲ್ಲಿ ಕರೆದಿದ್ದಾರೆ, ಹೋಗ್ಬಿಟ್ಟು ಅಲ್ಲಿ ಡಿಸೈಡ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿಕೊಂಡಿದ್ದಾರೆ. ಬಟ್ ಅವ್ರು ಏನು ಕರೆದಾರೋ ಏನು ಬಿಟ್ಟರೋ, ಬಟ್ ನಮ್ಗೆ 50-50 ಅಂತೇಳಿ ಮಾತು ಕೊಟ್ಟಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಇಲ್ಲೋದ್ರೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಹೊಡೆತ ಕೊಡ್ತದೆ ಅನ್ನೋ ಉದ್ದೇಶದಿಂದ ನಾವು ಇದು ಮಾಡ್ತೀವಿ. ಮುಂದೆ ನಿಲುವೇನೆಂದರೆ, ಮುಂದೆ ಇದು ಕಾಂಗ್ರೆಸ್ ಧೋಕದವ್ರು ಇದ್ದಾರೆ, ಹಿಂಗೆ ಒಬ್ಬರನ್ನಲ್ಲೊಬ್ಬರು ಹಾಕೊಂಡು ಹೋಗ್ತಾರಮ್ಮ ಒಂದು ನಂಬಿಕೆ ಜನರಲ್ಲಿ ಹುಟ್ಟುತ್ತದೆ. ನಂದು ಅದೇ ಜನರ ನಂಬಿಕೆ, ನಮ್ಮ ನಂಬಿಕೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.